ಈವನ್ ಬಿಲೀವ್ ಆರ್ ನಾಟ್, ನಾವು ಸುದಿನ ರೆಸ್ಪೆಕ್ಟ್ ಕೊಡ್ಲಿಲ್ಲ. ಸುದಿ ಸೊ ಮರ್ತು ಬಿಟ್ಟಿವಿ ಆಯ್ತಾ ಬಿಗ್ ಬಾಸ್ ಮನೆ ಅನ್ನೋದ್ನ. ಇಟ್ ವಾಸ್ ಅ ಫನ್ ಪ್ಲೇಸ್. ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಓಕೆ, ಸುದಿ ಮತ್ತೆ ನಿಮ್ದೊಂದು ವಿಡಿಯೋ ಇದೆ, ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದೇ ಅವ್ರು ಅನ್ಕೊಂತ ಅಂತಾರಲ್ಲ ಯಾವ ವಿಡಿಯೋ ಇರ್ಬೋದು. ಗೊತ್ತು ಕೈ ಹಿಡ್ಕೊಂಡಿದ್ರು ಪಾಪ ಬರ್ದಲ್ಲಿ. ಸೊ ನೋಡಿ ಪಾಪ ಅಲ್ಲಿ ನೋಡಿ ನನ್ ಮುಖ ನೋಡಿ, ನನ್ ಗಾಬರಿ ಆಗ್ತಾ ಇದೀನಿ, ಟೆನ್ಷನ್ ಆಗ್ತಾ ಇದೀನಿ. ಆ ಮೂಮೆಂಟ್ ಏನಾಯ್ತು, ಇಟ್ ವಾಸ್ ನಾಮಿನೇಷನ್ ಟೈಮ್. ನಾನು ಆಲ್ರೆಡಿ ಡೈರೆಕ್ಟ್ ನಾಮಿನೇಷನ್, ಮನೇಲಿ ನಾಮಿನೇಟ್ ಆಗಿರೋರೆಲ್ಲ ಸೌಂಡ್ ಬಾಕ್ಸ್ ಗಳು. ಟೆನ್ಷನ್ ಸ್ಟಾರ್ಟ್. ಒಂದ್ ಸೌಂಡ್ ಬಾಕ್ಸ್ ಅಲ್ಲಪ್ಪ, ನನ್ ಸೌಂಡ್ ಬಾಕ್ಸ್ ಎಲ್ಲಾರು ಕುತ್ ಬಂದ್ಬಿಡುತ್ತಾ ಅನ್ನೋ ಭಯ ನನಗೆ. ಹೆಂಗಾರು ಮಾಡಲಿ ಲೂಸ್ ಆಗಿರೋರ್ನ ಎಳ್ಕೊಬಿಡೋಣ ಅನ್ನೋ ಸ್ಟ್ರಾಟಜಿ. ಎಲ್ಲಾರ್ಗು ನಾವು ನೋಡ್ತಾ ಇದ್ದೋ ಎಲ್ಲಾರ್ಗು ಟೆನ್ಷನ್ ಇಡೀ ವಾರದಲ್ಲಿ. ಇವ್ರು ಡೈರೆಕ್ಟ್ ನಾಮಿನೇಟ್ ಆದ್ರೆ ಯಾಕೆ ಇಷ್ಟು ಮಾತಾಡ್ತಾವಳೆ ನಾವು ಹಂಗೆ ಅನ್ಕೊಂತಾ ಇದ್ದೆ. ಈ ಅಮ್ಮ ನೀವೇನು ಸುಮ್ನೆ ಕುತ್ಕೊಳಕ್ ಆಗಲ್ಲ ಡೈರೆಕ್ಟ್. ಅದಕ್ಕೆ ನೋಡಿ ಇವಾಗ ನನಗೆ ಅಮ್ಮ ಅಂದಿದ್ರಿ, ಅಶ್ವಿನಿ ಯಾರಾಗಿದ್ರೆ ನೀವ್ ಹಂಗನ್ಬಾರ್ದು